ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಭಾಳ ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಸರ್, ಈ ಮಾಡೆಲ್ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದಾರಲ್ವಾ, ಅದರಿಂದ ನಮಗೇನಾದರೂ ಹೆಲ್ಪ್ ಆಗುತ್ತಾ ಅಂತ ಕೆಲವೊಬ್ಬರು ಸರ್ ಎಲ್ಲ ಪ್ರಶ್ನೆಗಳು ಅಲ್ಲಿಂದನೇ ಬರುತ್ತಂತೆ ನಮ್ಮ ಕಾಲೇಜಲ್ಲಿ ಹೇಳಿದ್ದಾರೆ, ಹಾಗೂ ನಮ್ಮ ಲೆಕ್ಚರರ್ಸ್ ಕೂಡ ಹೇಳ್ತಿದ್ದಾರೆ. ಹೌದು, 100% ಆ ಒಂದು ಕ್ವಶನ್ ಬ್ಯಾಂಕ್ ಪ್ರಿಪೇರ್ ಮಾಡಿರೋದೇ ಅದಕ್ಕಾಗಿ. ಹಾಗಾಗಿ ನಾನು ಪ್ರತಿಯೊಂದು ಚಾಪ್ಟರ್ನಿಂದ ಕ್ವಶನ್ ಬ್ಯಾಂಕ್ನಿಂದನೇ ನಿಮಗೆಲ್ಲರಿಗೂ ಕೂಡ ನಾನು ಏನಂತೀರ 2 ಮಾರ್ಕ್ಸ್ ಕ್ವಶನ್ಸನ್ನು ರಿಲೀಸ್ ಮಾಡಿ ಕೊಡುವಂಥದ್ದು. ಈಗ ನಾನು ಒಂದು ವಾರದಿಂದ ಏನು ನಿಮಗೆ ಎಲ್ಲ ಚಾಪ್ಟರ್ ವೈಸ್ ಕೊಡ್ತಾ ಇದ್ದೀನಲ್ವ, 2 ಮಾರ್ಕ್ ಕ್ವಶನ್ಸು ಎಲ್ಲವೂ ಕೂಡ ಕ್ವಶನ್ ಬ್ಯಾಂಕ್ನಿಂದನೇ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ವೇರ್ ದೇರ್ ಇಸ್ ಎ ವೀಲ್ ಅಂತ ಒಂದು ಸುಂದರವಾದ ಒಂದು ಪಾಠವಿದೆ, ಬರೆದವರು ನಮ್ಮ ಪಿ ಸಾಯಿನಾಥ್ ಅವರು. ಈ ಒಂದು ಪಾಠ ನಮ್ಮ ತಮಿಳುನಾಡು ಸ್ಟೇಟಿಂದ ಆಗಿರುತ್ತೆ, ಪುಡುಕೊಟ್ಟೈ ಡಿಸ್ಟಿಕ್ ಅಂತ. ಮೊದಲನೆಯ ಪ್ರಶ್ನೆ, ಇನ್ ದ ಲೆಸನ್ ವೇರ್ ದೇರ್ ಇಸ್ ಎ ವೀಲ್ ವಾಟ್ ಈಸ್ ಟೇಕನ್ ಹ್ಯಾಸ್ ಸೋಷಿಯಲ್ ಮೂಮೆಂಟ್. ಅರ್ಧ ಕ್ವಶನ್ ಓದಿ ಅರ್ಧ ಆನ್ಸರ್ ಕರೆಕ್ಟಾಗಿ ಬರೆಯೋಣ, ಯಾಕಂದರೆ 2 ಮಾರ್ಕ್ಸಿಂದು 2 ಪ್ರಶ್ನೆ ಇರುತ್ತೆ, 2 ಆನ್ಸರ್ಸ್ ಬರೀಬೇಕು. ನೋಡಿ, ಈಗ ಏನು ಸೋಷಿಯಲ್ ಮೂಮೆಂಟ್ ಇಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ, ಸೈಕ್ಲಿಂಗ್ ಮೂಮೆಂಟನ್ನು ಸೋಷಿಯಲ್ ಮೂಮೆಂಟ್ ಅಂತ ಇಲ್ಲಿ ಕರೀತಾರೆ. ಹಾಗಿದ್ರೆ ಮೊದಲನೆಯ ಉತ್ತರ ಕ್ವಶನ್ ನಂಬರ್ 1ಕ್ಕೆ ಸೈಕ್ಲಿಂಗ್ ಮೂಮೆಂಟ್. ಮುಂದಿಂದೆಲ್ಲ ಕ್ವಶನಲ್ಲಿ ಇದೆ ಅಲ್ವ, ಅದನ್ನೇ ಕಾಪಿ ಮಾಡಿ ಬರೀರಿ, ಆಯಿತಾ. ನೆಕ್ಸ್ಟ್, ಫ್ರಮ್ ವಿಚ್ ಡಿಸ್ಟಿಕ್ ದಿಸ್ ಮೂಮೆಂಟ್ ಈಸ್ ರಿಪೋರ್ಟೆಡ್. ಯಾವ ಡಿಸ್ಟಿಕ್ನಿಂದ ಈ ಒಂದು ಮೂಮೆಂಟ್ ಸ್ಟಾರ್ಟ್ ಆಯಿತು ಅಥವಾ ಪಿ ಸಾಯಿನಾಥ್ ಅವರು ತಮ್ಮ ಒಂದು ಬರವಣಿಗೆಯಲ್ಲಿ ರಿಪೋರ್ಟ್ ಮಾಡಿದರು ಅಂದರೆ ಅದು ಪುಡುಕೊಟ್ಟೈ ಡಿಸ್ಟಿಕ್ ಅಂತ ಆಗಿರುತ್ತೆ. ಯಾವ ಸ್ಟೇಟ್ ಅಂತ ಕೇಳಿದರೆ ತಮಿಳುನಾಡು ಅಂತ ಬರೀರಿ. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಮಕ್ಕಳೇ, ಆಯಿತಾ. ಟೆಕ್ಸ್ಟ್ ಬುಕ್ ಇದೆ ನಿಮ್ಮ ಹತ್ರ, ನನ್ನ ಸ್ಪೆಲ್ಲಿಂಗ್ಗಿಂತ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಸ್ಪೆಲ್ಲಿಂಗ್ಗಳೇ ಕರೆಕ್ಟಾಗಿರುತ್ತೆ. ದಯವಿಟ್ಟು ಈ ವಿಡಿಯೋ ಮಾಡುವ ಸಮಯದಲ್ಲಿ ಸ್ವಲ್ಪ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ಬಹಳ ಒಳ್ಳೆಯದು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕ್ವಶನ್ ನಂಬರ್ 2 ನೋಡೋಣ. ವಾಟ್ ಈಸ್ ಟೇಕನ್ ಆ್ಯಸ್ ಎ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್. ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್ ಅನ್ನು ಏನಾಗಿ ತೆಗೆದುಕೊಂಡ್ರು ಅಲ್ಲಿ ಅಂತ. ತಮ್ಮ ಸ್ವತಂತ್ರಕ್ಕಾಗಿ ಏನನ್ನು ಒಂದು ಸಾಮಗ್ರಿಯನ್ನು ಬಳಸಿದರು ಅಂತ ಹೇಳಿದರೆ, ಅವರೆಲ್ಲರೂ ಕೂಡ ಒಂದು ಸೈಕಲನ್ನು ಬಳಸ್ತಾರೆ. ಅದೇ ಸರಿಯಾದ ಉತ್ತರ. ಬೈಸಿಕಲ್ ಈಸ್ ಟೇಕನ್ ಆ್ಯಸ್ ಎ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಆ್ಯಂಡ್ ಮೊಬಿಲಿಟಿ ಇನ್ ಪುಡುಕೊಟ್ಟೈ ಡಿಸ್ಟಿಕ್. ಪುಡುಕೊಟ್ಟೈ ಡಿಸ್ಟಿಕ್ಕಲ್ಲಿ ಯಾವ ಏನಂತೀರ ಸಿಂಬಲ್ ಅಂದರೆ ಏನು ಹೇಳೋಣಪ್ಪ ನಾವು ಕನ್ನಡದಲ್ಲಿ, ಗುರುತು, ತಮ್ಮ ಸ್ವತಂತ್ರಕ್ಕಾಗಿ ಅಂತ ಹೇಳಿದರೆ ಅದು ಬೈಸಿಕಲ್ ಆಗಿರುತ್ತೆ. ಇದು MCQಸಲ್ಲಿ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಕ್ವಶನ್ ನಂಬರ್ 3, ನೇಮ್ ಎನಿ 2 ಫೀಮೇಲ್ ಫೀಮೇಲ್ ಸೈಕ್ಲಿಂಗ್ ಆ್ಯಕ್ಟಿವಿಸ್ಟ್ ಅಂತ ಇದೆ. ಜಮೀಲಾ ಬೀಬಿ ಹಾಗೂ ಫಾತಿಮಾ. FATIMA ಅಷ್ಟೇ, ಹೆಚ್ಚಿಲ್ಲ ಇಲ್ಲಿ, ನೆನ್ಪಿಟ್ಕೊಳ್ಳಿ, ಆಯಿತಾ. ಏನು, ಜಮೀಲಾ ಮತ್ತು ಫಾತಿಮಾ ಇವೆರಡೂ ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಜಮೀಲಾ ಹಾಗೂ ಫಾತಿಮಾ. ಮುಂದಿಂದೆಲ್ಲ ಅದೇ, ಇವರಿಬ್ಬರು ಕೂಡ ಫೀಮೇಲ್ ಆ್ಯಕ್ಟಿವಿಸ್ಟ್ ಆಗಿರ್ತಾರೆ, ಆಯಿತಾ. ಕ್ವಶನ್ ನಂಬರ್ 4, ವಾಟ್ ಈಸ್ ಅರಿವೋಲಿ ಇಯಕಮ್. ಅರಿವೋಲಿ ಏಕಮ್ ಅಂದರೆ ಏನು ಅಂತ, ಇದು MCQಸಲ್ಲಿ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಅರಿವೋಲಿ ಏಕಮ್ ಅಂದರೆ ಲೈಟ್ ಆಫ್ ನಾಲೆಡ್ಜ್ ಅನ್ನುವಂಥದ್ದು, ನೆನ್ಪಿಟ್ಕೊಳ್ಳಿ. ಲೈಟ್ ಆಫ್ ನಾಲೆಡ್ಜ್ ಮೂಮೆಂಟ್ ಅಂತ, ಆಯಿತಾ. ಮುಂದಿಂದೆಲ್ಲ ಅದೇ. ಈಗ ಇಲ್ಲಿ 2 ಮಾರ್ಕ್ಸಿಗೆ ಇದನ್ನೇ ಹೂ ಇಸ್ ದ ಸೆಂಟ್ರಲ್ ಕೋಆರ್ಡಿನೇಟರ್ ಅಂತ ಕೇಳಿದ್ದಾರೆ. ಇನ್ನೊಂದು ಅರ್ಧ ಕ್ವಶನ್ನು ಅಲ್ಲಿ ಎನ್ ಕನ್ನಮ್ಮಲ್ ಅಂತ ಬರೀಬೇಕು. ನೋಡಿ ಸರ್, 2 ಪ್ರಶ್ನೆಗಳಿತ್ತು. ವಾಟ್ ಈಸ್ ಅರಿವೋಲಿ ಏಕಮ್. ಅರಿವೋಲಿ ಏಕಮ್ ಅಂದರೆ ಏನು, ದಿ ಲೈಟ್ ಆಫ್ ನಾಲೆಡ್ಜ್ ಮೂಮೆಂಟ್ ಅಂತ. ಹೂ ಇಸ್ ದ ಸೆಂಟ್ರಲ್ ಕೋಆರ್ಡಿನೇಟರ್ ಅಂದರೆ ಎನ್ ಕನ್ನಮ್ಮಲ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 5 ನೋಡೋಣ. ಹೂಸ್ ಬ್ರೈನ್ ಚೈಲ್ಡ್ ವಾಸ್ ದ ಸೈಕ್ಲಿಂಗ್ ಮೂಮೆಂಟ್ ಆ್ಯಂಡ್ ವಾಟ್ ವಾಸ್ ಶಿ ಇನ್ ಅಂತ ಇದೆ, ಹೌದಲ್ವಾ. ಮೊದಲನೇ ಪ್ರಶ್ನೆ ಏನು, ಹೂಸ್ ಬ್ರೈನ್ ಚೈಲ್ಡ್ ವಾಸ್ ದ ಸೈಕ್ಲಿಂಗ್ ಮೂಮೆಂಟ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಶೀಲಾ ರಾಣಿ ಚುಕುಂತ್ ಅಂತ ಇದಲ್ವ, ಅದೇ ಸರಿಯಾದ ಉತ್ತರ. ಯಾವುದು, ಶೀಲಾ ರಾಣಿ ಚುಕುಂತ್ ಅಂತ ಇದಲ್ವ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್. ಬನ್ನಿ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ವಾಸ್ ಶಿ ಅಂತ ಇದೆ, ಅವಳೇನಾಗಿದ್ಲು ಅಂತ ಕೇಳಿದ್ದಾರೆ. ಮುಂದೆ ಒರೆಸಿ, ಹೂ ವಾಸ್ ದಿ ಫಾರ್ಮರ್ ಡಿಸ್ಟಿಕ್ ಕಲೆಕ್ಟರ್ ಆಫ್ ಪುಡುಕೊಟ್ಟೈ ಡಿಸ್ಟಿಕ್ ಅಂತ. ಕ್ಲಿಯರ್. 2 ಪ್ರಶ್ನೆ ಇರುತ್ತೆ, 2ಕ್ಕೂ ಆನ್ಸರ್ ಬರೀಬೇಕು, ಆಯಿತಾ. ನೋಡಿ, ಕ್ವಶನ್ ನಂಬರ್ 6, ವೈ ಡಿಡ್ ಸಮ್ ವಿಮನ್ ಪ್ರಿಫರ್ ಜಂಟ್ ಸೈಕಲ್ ಇನ್ ವೇರ್ ದೇರ್ ಇಸ್ ಎ ವೀಲ್. ವೇರ್ ದೇರ್ ಇಸ್ ಎ ವೀಲ್ ಪಾಠವನ್ನು ನಾವು ನೋಡಿದಾಗ ಕೆಲವೊಬ್ಬರು ಅಲ್ಲಿ ಗಂಡು ಮಕ್ಕಳ ಸೈಕಲನ್ನು ಪ್ರಿಫರ್ ಮಾಡಿದರು. ಯಾಕೆ ಅಂತ ಕೇಳಿದ್ದಾರೆ. ಯಾಕೆ ಅಂದರೆ ಬಿಕಾಸ್ ಇಟ್ ಹ್ಯಾಡ್ ಅಡಿಷ್ನಲ್ ಬಾರ್. ಏನು ಸರ್, ಭಾಳ ಉದ್ದ ಆಯಿತು. ಇಷ್ಟೇ ಕಂಡ್ರೆ ಆನ್ಸರು. ನೋಡಿ, ಬಿಕಾಸಿಂದ ಆನ್ಸರ್. ಬಿಕಾಸ್ ಇಟ್ ಹ್ಯಾಡ್ ಅಡಿಷ್ನಲ್ ಬಾರ್, ಆಯಿತಾ, ಯೂಸ್ಡ್ ಫಾರ್ ಕ್ಯಾರಿಂಗ್ ಥಿಂಗ್ಸ್ ಅಂತ. ಕ್ಲಿಯರ್ ಆಲ್ ಆಫ್ ಯು. ಅದಕ್ಕೊಂದು ಮುಂದ್ಗಡೆ ಅಡಿಷ್ನಲ್ ಬಾರ್ ಇತ್ತು, ಹಾಗಾಗಿ ಬಹಳ ಹೆಣ್ಣುಮಕ್ಕಳು ಅದೇ ಸೈಕಲನ್ನು ಪರ್ಚೇಸ್ ಮಾಡ್ತಾರೆ, ಗಂಡು ಸೈಕಲನ್ನು, ಜಂಟ್ ಸೈಕಲನ್ನು. ಯಾಕೆ ಅಂದರೆ ಅಲ್ಲಿ ಮಕ್ಕಳನ್ನು ಕುಂದಿರ್ಸ್ಕೊಂಡು ಹೋಗ್ಬೋದು, ನೀರಿನ ಕೊಡಗಳನ್ನು ಇಟ್ಕೊಂಡು ಹೋಗ್ಬೋದು ಅಂತ. ಕ್ವಶನ್ ನಂಬರ್ 7 ಕಂಟ್ರಿ, ನೇಮ್ ಎನಿ 2 ಎಕನಾಮಿಕ್ ಇಂಪ್ಲಿಕೇಶನ್ ಆಫ್ ಸೈಕ್ಲಿಂಗ್ ಆ್ಯಸ್ ಮೆನ್ಷನ್ಡ್ ಇನ್ ದ ಲೆಸನ್. ಪಾಠದಲ್ಲಿ ಬಂದಿರುವ ಹಾಗೆ
ಈ ಒಂದು ಏನಂತೀರ ಎಕನಾಮಿಕ್ ಇಂಪ್ಲಿಕೇಶನನ್ನು ಬರೀರಿ. ಸೈಕಲನ್ನು ಯೂಸ್ ಮಾಡಿ ಹೆಣ್ಣು ಮಕ್ಕಳ ಜೀವನದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಯಿತು ಅಂತ. ಒಂದನೆಯದು ಸೇವ್ಡ್ ಬಸ್ ಫೇರ್ಸ್ ಅಂತ. ಈಗ ಬಸ್ಸಿಗೆ ಹೋಗಬೇಕು ಅಂದರೆ ಅವರು ದುಡ್ಡು ಕೊಡಬೇಕಾಗಿತ್ತು ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ. ಇವತ್ತು ಅವರು ಸೈಕಲ್ ಹೊಡ್ಕೊಂಡೇ ಹೋಗ್ತಾ ಇದ್ದಾರೆ. ಬಸ್ ಫೇರ್ಸ್ ಅಂತ ಹೇಳಿದರೆ ದುಡ್ಡನ್ನು ಉಳಿಸಿದ್ರು ಅಂತ. ಸೆಕೆಂಡ್ ಒನ್, ಹೆಲ್ಪ್ಡ್ ವಿಮನ್ ರೀಚ್ ಮಾರ್ಕೆಟ್ಸ್ ಆ್ಯಂಡ್ ವರ್ಕ್ ಪ್ಲೇಸ್ ಫಾಸ್ಟರ್ ಅಂತ. ಬಸ್ಸಿಗೆ ಈಗ ಒಂದೊಂದು ತಾಸು ಕಾಯಬೇಕಾಗಿತ್ತು, ಈಗ ದೇ ಆರ್ ಸೇವಿಂಗ್ ಟೈಮ್ ಬಿಕಾಸ್ ಆಫ್ ದಿಸ್ ಇಸ್ ಸೈಕಲ್. ಸೊ ನವೆಡೇಸ್ ವುಮೆನ್ ದೇ ಆರ್ ರೀಚಿಂಗ್ ಮಾರ್ಕೆಟ್ ಅರ್ಲಿ ಟೈಮ್ ಅಂತ. ನೆಕ್ಸ್ಟ್, ಇನ್ಕ್ರೀಸಿಂಗ್ ದೇರ್ ಇನ್ಕಮ್ ಅಂತ. ಅವರ ಇನ್ಕಮ್ ಕೂಡ ಇನ್ಕ್ರೀಸ್ ಆಯಿತು ಯಾವಾಗ? ಸೈಕಲ್ ಅವರ ಜೀವನದಲ್ಲಿ ಬಂದಾದ ಮೇಲೆ ಅಂತ. ಭಾಳ ಚೆನ್ನಾಗಿದೆ ಪಾಠ. ಯಾರಿಗೂ ಗೊತ್ತಿಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಪಾಠದ ಲಿಂಕನ್ನು ಕೊಟ್ಟಿರ್ತೇನೆ. ನಾನೇ ಸರ್ ಪಾಠ ಮಾಡಿರೋದು, ನಾನೇ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು. ಬಹಳ ಈಸಿಯಾಗಿದೆ, ಖುಷಿಯಾಗಿ ಎಂಜಾಯ್ ಮಾಡ್ತೀರಾ. ಒಮ್ಮೆ ನೋಡಿ. ಹೂ ವಾಸ್ ಮುತ್ತು ಭಾಸ್ಕರನ್ ಅಂತ ಇದೆ ನೋಡಿ. ಮುತ್ತು ಭಾಸ್ಕರನ್ ಒಬ್ಬ ಮೇಲ್ ಆ್ಯಕ್ಟಿವಿಸ್ಟ್. ನೆನ್ಪಿಟ್ಕೊಳ್ಳಿ, ಮೇಲ್ ಅರಿವೋಲಿ ಆ್ಯಕ್ಟಿವಿಸ್ಟ್ ಅಂತ ಎಕ್ಸಾಮಲ್ಲಿ ಬರೀರಿ ಆಯಿತಾ. ನೆಕ್ಸ್ಟ್, ವಾಟ್ ಡಿಡ್ ಹಿ ರೈಟ್ ಅಂತ ಇದೆ. ಇದ್ರೆ ಅವನ ಸಾಧನೆ ಏನು, ಇಲ್ಲಿ ಏನು ಬರೆದ ಅವನು ಅಂತ ಹೇಳಿದರೆ, ಹಿ ರೋಟ್ ಅ ಫೇಮಸ್ ಸೈಕ್ಲಿಂಗ್ ಸಾಂಗ್ ಆಯಿತಾ. ಈ ಒಂದು ಹೆಣ್ಣು ಮಕ್ಕಳಿಗಾಗಿ ಒಂದು ಹಾಡನ್ನು ಬರೀತಾನೆ. ಓ ಸಿಸ್ಟರ್ ಕಮ್ ಆ್ಯಂಡ್ ರೈಡ್ ದಿಸ್ ಸೈಕಲ್, ಮೂವ್ ವಿತ್ ದ ವೀಲ್ ಆಫ್ ಟೈಮ್ ಅಂತ ನಮ್ಮ ಮುತ್ತು ಭಾಸ್ಕರನ್ ಅವರು ಒಂದು ಹಾಡನ್ನು ಬರೀತಾರೆ. ಕ್ವಶನ್ ನಂಬರ್ 9, ಇನ್ ವಿಚ್ ಇಯರ್ ಡಿಡ್ ದಿ ಫೀಮೇಲ್ ಸೈಕ್ಲಿಸ್ಟ್ ಹ್ಯಾಡ್ ಪುಡುಕೊಟ್ಟೈ ಬೈ ಸ್ಟ್ರೋಮ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 8 ಬಹಳ ಇಂಪಾರ್ಟೆಂಟ್ ಆಯಿತಾ. 9ರಲ್ಲಿದ್ದೀವಿ. ಯಾವ ಇಸ್ವಿನಲ್ಲಿ ಫಿಮೇಲ್ ಆ್ಯಕ್ಟಿವಿಟಿಸ್ಟು ಈ ಏನಂತೀರ ಭಾಗವನ್ನು ವಹಿಸಿದರು ಅಂತ. 1992, 1992 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೌ ಮೆನಿ ಪಾರ್ಟಿಸಿಪೇಟೆಡ್ ಇನ್ ದಟ್ ನೋಡಿ. ಆ್ಯಕ್ಚುಲಿ ಅದು ಏನಂತೀರ ಅವುಗಳು ಪುಡುಕೊಟ್ಟೆನಲ್ಲಿ ಆಯಿತಾ. ಏನಂತೀರ ಅವುಗಳು ಇದು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅಂತ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನಲ್ಲಿ ಕೇವಲ 1500 ಹೆಣ್ಣು ಮಕ್ಕಳು ಭಾಗವಹಿಸಿರ್ತಾರೆ. ಬೇರೆದು ಕೇಳಿದರೆ ಬೇರೆದು ಇಸ್ವಿ ಇದೆ, ಬೇರೆದಿದೆ ಆಯಿತಾ. ಅಲ್ಲಿ 70,000 ಜನ ಕೂಡ ಭಾಗವಹಿಸಿರ್ತಾರೆ, ಆದರೆ ಇಲ್ಲಿ 1500 ಅಂತ ಆಗಿರುತ್ತೆ. ನಾನು ಹೇಳಿದ್ನಲ್ವ, ಇಯರು ಹಾಗೂ ಈ ಜನಸಂಖ್ಯೆ ಡೌಟ್ ಇದ್ದವರು ದಯವಿಟ್ಟು ನಮ್ಮ ವಿಡಿಯೋ ನೋಡಿದರೆ ಆ ಪಾಠದ್ದು ಕ್ಲಿಯರ್ ಆಗುತ್ತೆ ನಿಮಗೆ. ನೆಕ್ಸ್ಟ್, ಹೂ ಸ್ಯಾಂಕ್ಷನ್ ಮೊಪ್ಯಾಡ್ಸ್, ಲೂನಾಗಳನ್ನು ಸ್ಯಾಂಕ್ಷನ್ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಹೆಣ್ಣು ಮಕ್ಕಳಿಗೆ. ಯುನಿಸೆಫ್ ಅಂತ ಬರೀರಿ, ಅಷ್ಟೇ ಆನ್ಸರು, UNICEF ಆಯಿತಾ. ನೆಕ್ಸ್ಟ್ ಕ್ವಶನ್ ಏನು, ಹೌ ಮೆನಿ ಮೊಪ್ಯಾಡ್ಸ್ ಅಂತ ಇದೆ. 50 ಮೊಪ್ಯಾಡ್ಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್, ಅಷ್ಟೇ ಕಂಡ್ರು. ನೀವು ಫುಲ್ ಸೆಂಟೆನ್ಸ್ ಬರ್ತಾರೇ ಮಾರ್ಕ್ಸ್ ಕೊಡ್ತಾರೆ ಅಂತಲ್ಲ. ಎ ಅಂತ ಹಾಕಿ ಯುನಿಸೆಫ್ ಅಂತ ಬರೀರಿ, ಬಿ ಅಂತ ಹಾಕಿ 50 ಮೊಪ್ಯಾಡ್ ಅಂತ ಬರೆದ್ರೆ ಸಾಕು. ಕ್ಲಿಯರ್. ಕ್ವಶನ್ ನಂಬರ್ 11, ವಾಟ್ ಡಿಡ್ ಯುನಿಸೆಫ್ ಸ್ಯಾಂಕ್ಷನ್. ಸೇಮ್ ಕ್ವಶನ್ ಉಲ್ಟಾ ಪಲ್ಟಾ ಕೇಳಿದ್ದಾರೆ ಅಷ್ಟೇ. ಟು ಹೂಮ್, ಯಾರಿಗೆ ಅಂತ ಕೇಳಿದ್ದಾರೆ. ಯಾರಿಗೆ ಅಂದರೆ ಅರಿವೋಲಿ ವಿಮನ್ ಆ್ಯಕ್ಟಿವಿಸ್ಟ್ಸ್ ಅಂತ, ಅಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೆ ಅಂತ. ಕ್ವಶನ್ ನಂಬರ್ 12 ಕಂಟ್ರಿ ನೋಡಿ. ವಾಟ್ ಈಸ್ ಟರ್ಮ್ಡ್ ಆ್ಯಸ್ ಹಂಬಲ್ ವೆಹಿಕಲ್. ಹಂಬಲ್ ವೆಹಿಕಲ್ ಅಂತ ಯಾರಿಗೆ ಇಲ್ಲಿ ಕರೆದರು ಈ ಒಂದು ಪಾಠದಲ್ಲಿ ಅಂತ ಹೇಳಿದರೆ ಅದು ಬೈಸಿಕಲ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಹೂ ಇನ್ಕ್ಲೂಡೆಡ್ ಇಟ್ ಇನ್ ದಿ ಲಿಟ್ರಸಿ ಡ್ರೈವ್ ಅಂತ ಇದೆ, ಭಾಳ ಈಸಿ. ಶೀಲಾ ರಾಣಿ ಚುಕುಂತ್ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಎಲ್ಲ ಚಾಪ್ಟರಿನ 2 ಅಂಕದ್ದು ಅದು ನಿಮ್ಮ ಕ್ವಶನ್ ಬ್ಯಾಂಕಿಂದನೇ ಪಿಕ್ ಮಾಡಿ ಆಯಿತಾ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಕೊಟ್ಟಿದ್ದೇನೆ. ಧನ್ಯವಾದಗಳು. ಸದಾ ಸಂತೋಷವಾಗಿರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಎಲ್ಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ, ಪ್ರಿಪೇಟರ್ ಎಕ್ಸಾಮಿಗೆ ಬೇಕಾಗಿರುವಂಥ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್.